ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಒಂದು 4 ಥರ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಕಾಲಿಫ್ಲವರು. ಬೇಕಾದರೆ ಇದಕ್ಕೆ ಪನ್ನೀರ್ಗೂ ಮತ್ತು ಬಟಾಣಿ ಕೂಡ ಹಾಕ್ಬೋದು. ಒಂದು 4-5 ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಆಗೋಗೆ ಎಣ್ಣೆ ಒಳಗೆ ಹುರಿದಿಟ್ಬಿಟ್ಟು ತೆಗೆದಿಟ್ಕೊಳ್ಳೋಣ. ನೋಡಿ ಈ ಕಲರ್ ಬರಬೇಕು. ಮತ್ತು ಇದಕ್ಕೊಂದು ಖಾರ ಮಾಡ್ಕೋಬೇಕು. ಅದಕ್ಕೊಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, ಒಂದು 5-6 ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಈಗ ಈ ತರಕಾರಿನೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. 1 ಲೋಟ ಮೊಸರು ಹಾಕ್ಕೊಂಡಿದ್ದೀನಿ. ಕರ್ದಿದ್ದಿಲ್ಲ ಈರುಳ್ಳಿ ಅದನ್ನು ಮುಕ್ಕಾಲು ಹಾಕ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಗರಂ ಮಸಾಲ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬಿರಿಯಾನಿ ಮಸಾಲ, ವೆಜಿಟೇಬಲ್ ಬಿರಿಯಾನಿ ಮಸಾಲ MTRದು ಅದೊಂದು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಪೇಸ್ಟು, ಅದು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ಈಗ ಉಪ್ಪು ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಈಗ ಇನ್ನೊಂದು ಪಾತ್ರೆ ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಹೋಲ್ ಸ್ಪೈಸಸ್ ಹಾಕಿದ್ದೀವಿ. ಮೆಣಸು, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಉಪ್ಪು, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈಗ ಬೇಯಕ್ಕಿಟ್ಟಿದೆ. ಇದೊಂದು ಮುಕ್ಕಾಲು ಹಸಿ ಬೆಂದಮೇಲೆ ಬಸ್ಕೊಳ್ಳೋಣ ಅದನ್ನು. ಈಗ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ಮತ್ತು ಬೆಣ್ಣೆ ಹಾಕ್ಬಿಟ್ಟು ಈಗ ಮ್ಯಾರಿನೇಟ್ ಮಾಡಿದ್ವಲ್ಲ ತರಕಾರಿ ಅದನ್ನು ಹಾಕಿ ಬೇಯಕ್ಕೆ ಬಿಡೋಣ. ಈಗ ತರಕಾರಿ ಎಲ್ಲ ಬೇಯ್ಕೊಳ್ಳೋಕೆ ಬಿಡೋಣ. ಮುಕ್ಕಾಲು ಹಸಿ ಬಂದಮೇಲೆ ಇದಕ್ಕೆ ನಾವು ಟೊಮಟೊನ ಹಾಕೋಣ. ಒಂದು 3 ಟೊಮಟೊನ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಂಡೆ. ಈಗ ಇದು ಚೆನ್ನಾಗಿ ಬೇಯಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ಕೋಬೇಕು. ಅದಕ್ಕೊಂದು 2 ಎಸಳು ಪುದೀನ ಕೂಡ ಹಾಕ್ತೆ. ಈಗ ಈ ಕಡೆ ನೋಡಿ ಅನ್ನ ಕೂಡ ಆಯಿತು. ಅದನ್ನು ಬಸ್ಕೊತಾ ಇದ್ದೀನಿ. ಅದು ಬಸ್ಕೊಂಡೆಲ್ಲ ಆದಮೇಲೆ ಅದರೊಳಗಡೆ ಇರೋ ಹೋಲ್ ಸ್ಪೈಸಸ್ನೆಲ್ಲ ತೆಗೆದಾಕ್ಬಿಡೋಣ. ನೋಡಿ ಇದು ಚೆನ್ನಾಗಿ ಬೆಂದಿದೆ. ಈಗ ಈವನಾಗಿ ಅನ್ನನ ಹರಡ್ಕೊಳ್ಳೋಣ. 2 ಲೇಯರಾಗಿ ಅನ್ನ ಹರಡ್ಕೊಳ್ತೀನಿ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಕಂದಿಸ್ಕೊಂಡಿದ್ವಲ್ಲ ಬ್ರೌನ್ ಕಲರಾಗಿ, ಅದನ್ನು ಒಂದು ಸ್ವಲ್ಪ ಲೇಯರಾಗಿ ಹರಡ್ಕೊಳ್ಳೋಣ. ಮತ್ತು ಇದ್ರ ಮೇಲೆ ಅನ್ನ ಹರಡಿಬಿಟ್ಟು ಅದೇ ಕೊತ್ತಂಬರಿ ಸೊಪ್ಪು ಎಲ್ಲ ಹರಡಿಬಿಟ್ಟು ಕರೆದಿಟ್ಕೊಂಡಿರೋ ಗೋಡಂಬಿನ ಅದ್ರ ಮೇಲೆ ಈವನಾಗಿ ಹರಡ್ಕೊಂಡಿದ್ದೀನಿ. ಈ ಒಂದು 2 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ಟು ಸೆಟ್ ಆಗಕ್ಕೆ ಇವಾಗ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮೊಸರು ಬಜ್ಜಿ ಮತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ತುಂಬ ಈಸಿ ಇದೆ ಮಾಡೋದು. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.